ಸರಿ, ಮೇಲ್ಗಡೆನೂ ಒಳಗಡೆ ಸಾಫ್ಟಾಗಿ ಬಂದಿದೆ. ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಸ್ನೇಹಿತರೆ. ಇಲ್ಲಿ ದೋಸೆ ಅಂತೂ ರೆಡಿ, ಅದು ಬೇಗನೆ ಆಗುತ್ತೆ ನೋಡಿ. ಸಾಫ್ಟಾಗಿ ಸ್ಪಂಜಾಗಿ ಯಾವ ಥರ ಬಂದಿದೆ ದೋಸೆ, ತುಂಬಾ ಚೆನ್ನಾಗಿದೆ. ಗರಿ ಗರಿಯಾಗಿ ನೋಡಿ, ಮೇಲ್ಗಡೆ ಗರಿ ಗರಿ, ಒಳಗಡೆ ಸಾಫ್ಟಾಗಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬನ್ನಿ, ಆಲ್ರೆಡಿ ಕೆಲಸಕ್ಕೆ ಹೋಗಿ ಬಂದಾಯ್ತು. ಈಗ ನಾವು ಸಿಕ್ಕಾಪಟ್ಟೆ ಮಳೆ. ನಮ್ಮ ಮೇಡಮ್ ಅವರು ಬಂದು ಡ್ರೆಸ್ ಚೇಂಜ್ ಮಾಡಿ ಕೂತ್ರವರು. ನಮಗಂತೂ ನೋಡಿ ಮನೆ ಮುಂದೆ ಬಟ್ಟೆ ಯಾವ ಥರ ಹಾಕಿದ್ದೀವಿ. ಫುಲ್ಲು ಬಟ್ಟೆ ಎಲ್ಲ ಕಡೆ. ಮಳೆ ಅಂತೂ ಫುಲ್ ಇದೆ, ಎಲ್ಲ ಚಂಡಿಯಾಗಿ ಬಂದೀವಿ ನಾವು. ಆಲ್ರೆಡಿ ಇಲ್ಲಿ ಕೊಡಿ ಇಟ್ಟಿವಿ, ಬಟ್ಟೆಗಳು ಫುಲ್ ಎಲ್ಲ ಕಡೆ ಹಾಕಿವಿ. ಆರ್ತಾನೆ ಇಲ್ಲ, 4-5 ದಿನ ಆಯ್ತು. ಏನು ಮಾಡೋದು ಹೇಳಿ. ಇವರು ಮನೆಯಲ್ಲಿದ್ದಾರೆ ಇವತ್ತು. ಅವರಿಗೆ ಹೊಟ್ಟೆ ಹಸಿದು ಬಿಟ್ಟಿದೆ. ಆಲ್ರೆಡಿ ಟೈಮ್ ತುಂಬ ಆಗಿದೆ ಸ್ನೇಹಿತರೆ. ಅದಕ್ಕಾಗಿ ಈಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಇಲ್ಲಿ ನಾನು ನಿನ್ನೆ ರಾತ್ರಿ ಅಕ್ಕಿ, ಉದ್ದಿನ ಬೇಳೆ ಏನೇನೋ ನೆನೆ ಇಟ್ಟಿದ್ದೀನಿ. ಇದರ ರೆಸಿಪಿ ಈಗ ಹಾಕ್ತೇನೆ ನಿಮಗೆ. ದೋಸೆ ಮಾಡ್ತೇನೆ. ಅಕ್ಕಿ ಈಗಲೇ ರುಬ್ಬಿ ಈಗಲೇ ಮಾಡ್ತೇನೆ. ಇದನ್ನು ಹೇಗೆ ಬರುತ್ತೆ ಅಂಥೇಳಿ ನೋಡೋಣ ಬನ್ನಿ. ಈಗ ಚಟ್ನಿ ಕೂಡ ಮಾಡಬೇಕು. ಚಟ್ನಿ ಇಲ್ಲಿದೆ. ಇದರಲ್ಲಿ ಕಾಯಿ ತುರಿ ಇಟ್ಟಿದ್ದೀನಿ. ಸ್ವಲ್ಪ ಚಟ್ನಿ ಮಾಡ್ತೇನೆ ದೋಸೆಗೆ. ಸ್ವಲ್ಪ ಚಾನ ಕುಡಿತೇನೆ ಬಿಸಿ ಮಾಡಿಕೊಂಡು. ಚಹಾ ಕುಡಿದು ಈಗ ದೋಸೆಗೆ ಎಲ್ಲವನ್ನು ರುಬ್ಕೋತೇನೆ. ಇಲ್ಲಿ ಶೇಂಗಾನ ಬೆಳಗ್ಗೆ ತಿನ್ನಲಿಲ್ಲ, ಹಾಗೆ ಓಡಿದೆ. ಈಗ ತಿನ್ನಬೇಕು. ಲೇಟ್ ಆಗುತ್ತೆ. ಮಗ ಮನೆಯಲ್ಲಿ ಇದ್ದಾನಲ್ಲ, ತಿಂಡಿ ಮಾಡ್ಬೇಕಂತ ಬೇಗ ಬೇಗ ಹೋದೆ. ಈಗ ಬನ್ನಿ ಹೇಗೆ ಮಾಡಿದೆ ಈ ದೋಸೆ ಅಂತೇಳಿ ತೋರಿಸ್ಕೊಡ್ತೇನೆ ಸ್ನೇಹಿತರೆ. ನಾನು ದೋಸೆ ಹಿಟ್ಟ ರುಬ್ಬಿಟ್ಕೊಂಡೆ. ಈಗ ಅವಾಗಲೇ ಹೇಳಿದಾಗೆ ಈಗ ಇಲ್ಲಿ ಚಟ್ನಿ ಮಾಡೋದಕ್ಕೆ ಚಟ್ನಿನೂ ರುಬ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ. ಇದು ಒಗ್ಗರಣೆ ಹಸಿರು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇದನ್ನು ಮಾಡ್ತಾಯಿದ್ದೀನಿ. ಯಾವಾಗಲೂ ಮಾಮೂಲಿಯಾಗಿ ಮಾಡ್ತಿಲ್ಲ, ಅದೇ ಥರ ಮಾಡ್ತಾಯಿದ್ದೀನಿ. ಚೂರು ಮಾಡ್ತಾಯಿದ್ದೀನಿ, ಜಾಸ್ತಿ ಇಲ್ಲ. ಮತ್ತು ಇವತ್ತು ಮಗನಿಗೆ ಮನೆಯಲ್ಲಿದ್ದಾನಲ್ಲ, ಏನಾದರೂ ಮಾಡಿ ಕೊಡಬೇಕು. ಈ ಥರ ಇದು ದೋಸೆ ಅಂತೂ ಇಲ್ಲಿ ಚಟ್ನಿ ರೆಡಿ ಆಯಿತು. ಸ್ವಲ್ಪ ಇದನ್ನು ಕುದಿಸ್ಕೊತೀನಿ, 1 ನಿಮಿಷ ಅಷ್ಟೇ, ಜಾಸ್ತಿ ಏನು ಬೇಡ, ಸ್ವಲ್ಪ ಸಾಕು. ದೋಸೆ ಹಿಟ್ಟು ಇಲ್ಲಿ ಬನ್ನಿ ತೋರಿಸ್ತೀನಿ. ನೋಡಿ, ಇಲ್ಲಿ ಒಂದು ಮುಚ್ಚಳ ಮುಚ್ಚಿ ಹಿಟ್ಟು ರುಬ್ಬಿಟ್ಟಿದ್ದೀನಿ. ನಿಮಗೆ ಇದಕ್ಕೆ ಬೇಕಂದರೆ ಈನೋ ಅಥವಾ ಸೋಡಾ ಏನಾದರೂ ಹಾಕ್ಕೋಬೋದು. ನಾನು ಏನೂ ಹಾಕಿಲ್ಲ. ಒಂದು 10 ನಿಮಿಷ ಪರ್ಮನೆಂಟ್ ಆಗಲಿಕ್ಕೆ ಬಿಟ್ಟಿದ್ದೇನೆ. ಆಮೇಲೆ ಇದನ್ನು ದೋಸೆ ಹಾಕಿ ನಿಮಗೆ ತೋರಿಸ್ತೇನೆ ಹೇಗೆ ಬರುತ್ತೆ ಅಂಥೇಳಿ. ಇಲ್ಲಿ ಚಟ್ನಿ ಕೂಡ ಆಲ್ರೆಡಿ ರೆಡಿ ಆಯಿತು. ಇದನ್ನು ಚಟ್ನಿ ಕೂಡ ಗ್ಯಾಸ್ ಆಫ್ ಮಾಡಿ ಮುಟ್ಕೊಂಡ್ಬಿಡ್ತೇನೆ. ದಿಢೀರ್ನೇ ಮಾಡೋವಂಥ ಚಟ್ನಿ ನೋಡಿ ಎಷ್ಟು ಚೆನ್ನಾಗಿ ಉಪಕಾರ ಈಗ ಕರೆಕ್ಟಾಗಿದೆ. ಇನ್ನು ದೋಸೆ ಹಾಕಿ ನಿಮಗೆ ತೋರಿಸ್ತೇನೆ. ನಾವು ಕೂಡ ತಿಂಡಿ ಮಾಡ್ತೀವಿ ಸ್ನೇಹಿತರೆ. ಹಸುವಾಗಿದೆ. ಯಜಮಾನರು ಇಲ್ಲಿ ಹೊರಗೆ ಹೋಗಿದ್ದಾರೆ ಆಲ್ರೆಡಿ. ಗ್ಯಾಸ್ ಆಫ್ ಮಾಡಿಬಿಡ್ತೇನೆ. ಬನ್ನಿ ಈಗ ದೋಸೆ ಒಂದು ಹಾಕಿ ತೋರಿಸ್ತೇನೆ ಸ್ನೇಹಿತರೆ. ನಾನು ದಿಢೀರ್ ಅಂಥೇಳಿ ಮಾಡ್ತಾಯಿದ್ದೀನಿ ದೋಸೆ. ಆವಾಗಲೇ ರುಬ್ಬಿ 8ರಿಂದ 10 ನಿಮಿಷಗಳ ಕಾಲ ಇಟ್ಟಿದ್ದೀನಿ. ಆದರೂ ನೋಡಿ ಎಷ್ಟು ಚೆನ್ನಾಗಿ ಸ್ಪಂಜ್ ಥರ ಬರ್ತಾಯಿದ್ದಾವೆ ದೋಸೆ. ಅಂದರೆ ನಾವು ಹೊರಗಡೆ ಎಲ್ಲಾದರೂ ಹೋಗಿದ್ರೆ ರಾತ್ರಿ ಬಂದು ನೆನೆಸಿಟ್ಟು ಮಾಡ್ಬೋದು ನೋಡಿ. ತುಂಬಾ ಚೆನ್ನಾಗಿ ದೋಸೆ ಅಂತೂ ಮೇಲ್ಗಡೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ಬರ್ತವೆ. ಈ ಥರ ನೀವು ಒಂದು ಟ್ರೈ ಮಾಡಿ. ನಾನೀಗ ಬೆಳಗಿನ ತಿಂಡಿಗೆ ಅದನ್ನೇ ಮಾಡ್ತಾಯಿದ್ದೀನಿ ನೋಡಿ. ನಿಮ್ಗೆ ಕಾಣ್ತಿರ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿ. ಮತ್ತು ನೋಡಿ ಎಳ್ಳಲ್ಲ ಅಂತನಲ್ಲ, ಅಷ್ಟು ಈಸಿಯಾಗಿ ಕೂಡ ಹೇಳ್ತಾ ಇದ್ದಾವೆ ದೋಸೆ. ನೋಡಿ ಹೇಗೆ ಬಂದಿದೆ ಅಂಥೇಳಿ. ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಸ್ನೇಹಿತರೆ. ಮಳೆ ಅಂತೂ ಬಿಡ್ತಾನೆ ಇಲ್ಲ. ಮಳೆ ಅಂತೂ ಫುಲ್ ಇದೆ, ಕಾಣ್ತಿರ್ಬೋದು ನಿಮಗೂ ಕೂಡ. ಹೊರಗಡೆ ಎಲ್ಲ ಕತ್ಲೆ ನೋಡಿ. 2 ಸೈಡು ಬೇಯಿಸ್ಕೋಬೇಕು. ಒಂದೇ ಸೈಡ್ ಅಂತೂ ಬೇಯಿಸಬಾರ್ದು, 2 ಸೈಡು ಬೇಯಿಸ್ಕೊಳ್ಳಿ. ಯಾಕಂದರೆ ದೋಸೆ ಸ್ಪಂಜ್ ಥರ ದಪ್ಪದಾಗಿ ಬರ್ತಾ ಇರುತ್ತಲ್ಲ, ಅದಕ್ಕಾಗಿ ತುಂಬಾ ಸಾಫ್ಟ್ ಸ್ಪಂಜ್ ಇರುತ್ತಲ್ಲ, ಆ ಥರ ಬಂದಿದೆ ದೋಸೆ. ಈಗ ನಾನು ಎಲ್ಲ ಯಜಮಾನರು ಬಂದಿದ್ದಾರೆ ನೋಡಿ. ಇಲ್ಲಿ ಸರ್ವ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ಆಲ್ರೆಡಿ ಯಜಮಾನರು ಕೂಡ ಬಂದಿದ್ದಾರೆ. ಈಗ ತಿಂಡಿ ಅವರು ತಿಂತಾರೆ. ಎಲ್ಲರೊಟ್ಟಿಗೆ ತಿಂಡಿ ಮಾಡ್ತೀವಿ ಸ್ನೇಹಿತರೆ. ಇದನ್ನು ಜಾಸ್ತಿ ತೀಡಬಾರ್ದು, ತುಂಬ ತೆಳುನೂ ಆಗಬಾರ್ದು, ತುಂಬ ದಪ್ಪನೂ ಆಗಬಾರ್ದು. ಮೀಡಿಯಮ್ ಇದ್ದರೆ ಸಾಕು. ನಿಮಗೆ ಎಣ್ಣೆ ಬೇಕಂದರೆ ಎಣ್ಣೆ ಹಾಕ್ಕೊಳ್ಳಿ, ತುಪ್ಪ ಬೇಕಂದರೆ
ತುಪ್ಪ ಕೂಡ ಹಾಕ್ಕೊಳ್ಳಿ ಸೈಡಿಗೆ ನೋಡಿ. ಬೇಕಂದರೆ ತೋರಿಸ್ತಾ ಇದ್ದೀನಿ, ಇಲ್ಲಿ ಕೂಡ ಹಾಕ್ಕೊಳ್ಳಿ. ನಾನೇನು ಇಲ್ಲೇನು ಜಾಸ್ತಿ ಹಾಕಿಲ್ಲ, ಸೈಡ್ ಮಾತ್ರ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಎಲ್ಲದಕ್ಕೂ ಹೋಗುತ್ತೆ ಇದು. ಈ ಥರ ಒಂದು ಕಡೆ ಹಾಕಿಬಿಟ್ರೆ ಈ ಥರ ಮಾಡಿದರೆ ನೋಡಿ ಎಲ್ಲ ರೌಂಡ್ ಎಷ್ಟು ಚೆನ್ನಾಗಿ ಹೋಗುತ್ತಲ್ಲ. ಈ ಥರ ಹೊರಗಡೆ ಹೋಗಿದ್ದರೆ ದೋಸೆಗೆ ಏನು ನೆನೆಸಿಟ್ಟಿಲ್ಲ, ದೋಸೆ ಆಗಲಿ ಇಡ್ಲಿಗೆ ಆಗಲಿ ಮಾಡಲಿಲ್ಲ ಅನ್ನೋ ಅವಶ್ಯಕತೆನೇ ಇರಲ್ಲ ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಮತ್ತು ಕೂಡಲೇ ಎದ್ದು ಬರುತ್ತೆ ಈ ಥರ. ಆದರೆ ಈಗ ತಿರುಗಿಸಾಕತ್ತೆ ಸ್ಪಂಜ್ ಥರ ದೋಸೆ ರೆಡಿ ಇದೆ ಸ್ನೇಹಿತರೆ. ಇದು ಬೇಯ್ತಾ ಇರಲಿ. ಇಲ್ಲಿ ಚಟ್ನಿ ಅಂತೂ ರೆಡಿಯಾಗಿದೆ. ನಿಮಗೆ ನಾನೀಗ ಸರ್ವ್ ಮಾಡಿ ಕೂಡ ತೋರಿಸ್ತೀನಿ. ಇವತ್ತು ಬಂದು ನೋಡಿ ಸಿಂಪಲ್ಲಾಗಿ ಡೈಲಿ ಮಾಡೋವಂಥದ್ದು ಚಟ್ನಿ ಮಾಡಿದ್ದೀನಿ, ಕಾಯಿ ಚಟ್ನಿ. ಈಗ ಇದು ಕೂಡ ರೆಡಿಯಾಗಿದೆ. ನಿಮಗೆ ಇಲ್ಲಿ ಸರ್ವ್ ಮಾಡಿ ತೋರಿಸ್ಬಿಡ್ತೀನಿ. ಯಾಕಂದರೆ ಟೈಮ್ ತುಂಬ ಆಗಿದೆ ಸ್ನೇಹಿತರೆ. ನನ್ನ ಮಗ ಹೊಟ್ಟೆ ಹಸಿದು ಬಿಟ್ಟಿದೆ ಈಗ. ಅಲ್ಲ ಧನುಷ್ ನೀ ಅಂತ ನೋಡಿ. ನೋಡಿ ಸ್ನೇಹಿತರೆ, ದೋಸೆ ಚಟ್ನಿ ರೆಡಿಯಾಗಿದೆ. ತಿಂಡಿ ತಿಂದುಬಿಡ್ತೇವೆ ಈಗ. ಇಲ್ಲಿಂದಿಲ್ಲೇ ಇಲ್ಲಿಂದಲ್ಲ ಎಕ್ಸ್ಚೇಂಜ್ ಆಗಿದೆ. ನಾನು ತಿಂಡಿ ಹಚ್ಕೊಂಡಿದ್ದೀನಿ. ಯಜಮಾನ್ರು ನಮ್ಮ ಅಮ್ಮಾರ ಮನೆ ತಿಂದು ಬಂದಾರಂತ, ಇವರು ಇಲ್ಲಿ ತಿಂತಾ ಇದ್ದಾರೆ. ಹೇಗಾಗಿದೆ ದೋಸೆ? ದೋಸೆ ಚಟ್ನಿ ಹಾಂ, ಚಟ್ನಿ ಸಖತ್ತಾಗಿದೆ, ಟೇಸ್ಟಾಗಿದೆಯಾ? ಮತ್ತು ಇದು ದೋಸೆ ಸ್ಪಾಂಜಾಗ ಹೇಗೀಗ ದೋಸೆ ಸ್ಪಾಂಜ ಅವ್ರು ತಿಂತಾಯಿದ್ದಾರೆ. ಸರ್ ನೀವು ಚೆನ್ನಾಗುಂಟಾ? ನೋಡಿ ಸ್ನೇಹಿತರೆ, ಮಸ್ತಾಗಿದೆ. ನೀರು ತುಂಬಿ ಅಲ್ಲೇ ಬಿಟ್ಟು ಬಂದೆ ನೋಡಿ. ಈಗ ದೋಸೆ ತಿಂಡಿ ಮಾಡ್ತೇವೆ. ಮಳೆ ಅಂತೂ ಫುಲ್ ಇದೆ ಹೊರಗಡೆ. ಮಾತಾಡಲ್ಲ, ಮಳೆ ಇದೆ ಇವತ್ತು ಫುಲ್ ಇದೆ ಅಂತ. ಇಡೀ ದಿನ ಹೊರಗಡೆ ಹೋಗೋದಕ್ಕಾಗಲ್ಲ, ಆ ಥರ ಮಳೆ ಆಗ್ತಾಯಿದೆ ಹೊರಗಡೆ. ನಾವು ನೋಡಿ ಫ್ಯಾನ್ ಹಾಕಿದ್ದೀವಿ ಕೆಳಗಡೆ, ಮತ್ತು ಸೆಕೆನೇ ನಮಗೆ ಅಲ್ಲ, ಆ ಥರ ನೋಡಿ ಇಲ್ಲಿ ಉಡುಪಿಯಲ್ಲಿ. ಈಗ ತಿಂಡಿ ತಿಂತೇವೆ ಸ್ನೇಹಿತರೆ. ದೋಸೆದು ವಿಡಿಯೋ ಇಷ್ಟಾಗಿದ್ದರೆ, ರೆಸಿಪಿ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಪಾತ್ರೆ ತಂದಿದ್ದೀನಿ. ಇದಕ್ಕೆ 1 ಕಪ್ಪು ಅಕ್ಕಿ ನೋಡಿ, 1 ಕಪ್ ಅಕ್ಕಿಗೆ ನಾನು 1/4 ಕಪ್ ಉದ್ದಿನ ಕಾಳನ್ನು ಹಾಕ್ತಾಯಿದ್ದೀನಿ. ಉದ್ದಿನ ಬೇಳೆ ಇದ್ರೆ ಹಾಕ್ಕೊಳ್ಳಿ. ನಾನು ಇಲ್ಲೀಗ ಇದನ್ನು ಕ್ಲೀನ್ ಮಾಡಿ ತೊಳಿತೇನೆ ಈಗ. ನೋಡಿ ಅಕ್ಕಿನ ಇಲ್ಲಿ ಉದ್ದಿನ ಬೇಳೆ 2 ರಿಂದ 3 ಸತಿ ತೊಳೆದು ಎತ್ತಿಟ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ಬಂದು ಒಂದು ಬೌಲ್ ತೊಗೊಂಡಿದ್ದೇನೆ. ಅರ್ಧ ಕಪ್ಪು ಅವಲಕ್ಕಿನ ಈಗ ಕ್ಲೀನ್ ಮಾಡಿ ತೊಳ್ಕೊಂಬರ್ತೇನೆ. ನೋಡಿ ಇಲ್ಲಿ ಈಗ ಅವಲಕ್ಕಿ ಏನು ತೊಳೆದಿದ್ನೆಲ್ಲ ಈ ಅಕ್ಕಿಗೆ ಹಾಕೊಂಡ್ಬಿಡ್ತೀನಿ ಎಲ್ಲವನ್ನು. ನೋಡಿ ಇಲ್ಲಿ ಅವಲಕ್ಕಿ ಹಾಕಿದ ಮೇಲೆ ಇಲ್ಲಿ ಬಾಂಬೆ ರವೆ 1/4 ಕಪ್ಪು, 1 ಕಪ್ಪು ಅಕ್ಕಿ, 1/4 ಕಪ್ಪು ಉದ್ದಿನಬೇಳೆ, 1/4 ಕಪ್ಪು ಅವಲಕ್ಕಿ, 1/4 ಕಪ್ಪು ಬಾಂಬೆ ರವೆ. ಇದಕ್ಕೀಗ ನೀರು ಹಾಕಿ ನೆನೆ ಇಡ್ತೇನೆ. ನೋಡಿ ಇದನ್ನೀಗ ಒಂದು ನೈಟು ನಾನು ನೆನೆಯೋದಕ್ಕೆ ಬಿಡ್ತೇನೆ. ಇದು ನೆನೆಯಲೀಗ ಚೆನ್ನಾಗಿ. ಬೆಳಗ್ಗೆ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ಹೇಗೆ ಆಗುತ್ತೆ ಅಂಥೇಳಿ. ಈಗ ನೆನೆ ಇಟ್ಟು ಬೆಳಗ್ಗೆ ದೋಸೆ ಯಾವ ಥರ ಬರ್ತದೆ ಅಂಥೇಳಿ ನಿಮಗೆ ತೋರಿಸ್ಕೊಡ್ತೇನೆ. ನಾನು ರಾತ್ರಿ ಏನು ಅಕ್ಕಿ, ಉದ್ದಿನಬೇಳೆ, ಅವಲಕ್ಕಿ, ರವೆ ಎಲ್ಲ ನೆನೆ ಇಟ್ಟಿದ್ನೆಲ್ಲ ನೆನೆದಿದೆ ಸ್ನೇಹಿತರೆ. ನೀರು ಬಸ್ಕೊಂಬರ್ತೇನೆ ಈಗ. ನೋಡಿ ಇಲ್ಲೀಗ ನೀರು ಬಸ್ತಿದ್ದೇನೆ. ಇದರೊಳಗಡೆ ಈಗ ಹಿಟ್ಟನ್ನು ನಾನು ರುಬ್ಕೋತೀನಿ ಇದೆಲ್ಲವನ್ನು ಚೆನ್ನಾಗಿ. ಏನು ನೀರು ಹಾಕುವಂಥ ಅವಶ್ಯಕತೆ ಇಲ್ಲ, ಇಷ್ಟು ಹಾಕಿ, ಯಾಕಂದರೆ ಫುಲ್ ನೆನೆದಿರುತ್ತೆ. ನೋಡಿ ಈಗ ಇದನ್ನು ಮುಚ್ಚಳ ಮುಚ್ಚಿ ಇದನ್ನು ದೋಸೆ ಹಿಟ್ಟಿಗೆ ರುಬ್ತೇನೆ. ನೋಡಿ ಇಲ್ಲಿ ಈ ಥರ ಪೇಸ್ಟು ರೆಡಿ ಆಗಬೇಕು. ಈಗ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಒಂದು ಪಾತ್ರೆಗೆ ನಾನು ಎಲ್ಲವನ್ನು. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಹದಕ್ಕಿದ್ರೆ ಸಾಕು. ನಿಮಗೆ ಬೇಕಂದರೆ ಇದಕ್ಕೆ ಈನೋ ಅಥವಾ ಸೋಡಾ ಪುಡಿ ಯಾವುದಾದ್ರೂ ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಯಾವುದೂ ಸೇರಿಸಲ್ಲ, ನಿಮಗೆ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ತುಂಬಾ ಸಾಫ್ಟಾಗಿ ದೋಸೆ ಬೇಕಂದರೆ ನೀವು ಹಾಕ್ಕೋಬೋದು. ಇದನ್ನು ಒಂದು 10 ನಿಮಿಷ ನಾನು ಹಿಟ್ಟನ್ನು ಹೀಗೆ ನೆನೆಯೋದಕ್ಕೆ ಬಿಟ್ಬಿಡ್ತೇನೆ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು 8 ರಿಂದ 10 ನಿಮಿಷ ಆಗಿದೆ ನೋಡಿ. ಈಗ ನಿಮಗೆ ಬೇಕಂದರೆ ಆವಾಗಲೇ ಹೇಳಿದ ಹಾಗೆ ಸೋಡಾ ಪುಡಿ ಅಥವಾ ಈನೋ ಯಾವುದಾದ್ರೂ ಬಳಸ್ಕೊಳ್ಳಿ. ನಾನಿಲ್ಲಿ ಯಾವುದೋ ಹಾಕಿಲ್ಲ. ಈಗ ಇದು ಹೇಗೆ ಬರುತ್ತೆ ಅಂಥೇಳಿ ನೋಡೋಣ ಬನ್ನಿ. ನೋಡಿ ಇಲ್ಲಿ ಹಂಚು ಕಾಯೋದಕ್ಕಿಟ್ಟಿನಿ. ಹಂಚಿಗೆ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಬಟ್ಟೆಯಿಂದ, ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಬಿಡಿ.
ಈಗ ಇದಕ್ಕೆ ನಾನು ಮಾಡಿಟ್ಟಿರೋಂಥದ್ದು 1 ಸ್ಪೂನು ಹಿಟ್ಟು ಹಾಕ್ತೇನೆ ನೋಡಿ. ಈ ಥರ ಮಾಡ್ಕೊಳ್ಳಿ. ಇಷ್ಟೇ, ತುಂಬ ತಿಳುನು ಮಾಡೋದಕ್ಕೆ ಹೋಗಬೇಡಿ, ತುಂಬ ದಪ್ಪನೂ ಬೇಡ, ಇಷ್ಟು ಸಾಕು ನೋಡಿ. ಇಲ್ಲಿ ಎಷ್ಟು ಚಂದ ಈಗ ಕಣ್ಣು ಬೀಳತೈತಲ್ಲ, ಹೀಗೆ ಸೈಡಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಮೇಲ್ಗಡೆ ಬೇಕಂದ್ರೆ ನೀವು ಹಾಕ್ಕೊಳ್ಳಿ, ಬೇಡಾದರೆ ಬೇಡಿ. ನಾನು ಸೈಡಿಗೆ ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ನೋಡಿ ದೋಸೆ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾಯಿದೆ. ನಿಮಗೆ ಬೇಕಂದರೆ ಮೇಲ್ಗಡೆಯಿಂದ ಕೂಡ ಎಣ್ಣೆನ ಹಾಕ್ಕೋಬೋದು ನೋಡಿ. ಈ ಥರ ನೋಡಿ. ಈಗ ಇದನ್ನು ತೆಗಿತೇನೆ. ಈಗ ನೋಡಿ ಎಷ್ಟು ಚೆನ್ನಾಗಿ ನೋಡಿ ದೋಸೆ ಎಷ್ಟು ಸ್ಪಂಜ್ ಥರ ಬಂದಿದೆ ಅಲ್ಲ. 2 ಸೈಡು ಬೇಕಾದರೆ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಒಂದೇ ಸೈಡ್ ಕೂಡ ಬೇಯಿಸ್ಕೋಬೋದು ನೋಡಿ. ಈಗ ಇಲ್ಲಿ ಇದನ್ನು ಟರ್ನ್ ಮಾಡಿ ಹಾಕೊಂಡ್ಬಿಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ. ಈಗ ದೋಸೆ ರೆಡಿಯಾಗಿದೆ. ಈ ಥರ ನೀವು ಸಡನ್ಲಿ ಮಾಡ್ಕೋಬೋದು ನೋಡಿ. ರಾತ್ರಿ ನೆನೆ ಇಟ್ಟು ಹೇಗೆ ಬಂದಿದೆ ಅಷ್ಟೇ ಗರಿ ಗರಿ, ಮೇಲ್ಗಡೆನೂ ಒಳಗಡೆ ಸಾಫ್ಟಾಗಿ ಬಂದಿದೆ. ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಸ್ನೇಹಿತರೆ. ಇಲ್ಲಿ ದೋಸೆ ಅಂತೂ ರೆಡಿ, ಅದು ಬೇಗನೆ ಆಗುತ್ತೆ ನೋಡಿ. ಸಾಫ್ಟಾಗಿ ಸ್ಪಂಜಾಗಿ ಯಾವ ಥರ ಬಂದಿದೆ ದೋಸೆ, ತುಂಬಾ ಚೆನ್ನಾಗಿದೆ. ಗರಿ ಗರಿಯಾಗಿ ನೋಡಿ, ಮೇಲ್ಗಡೆ ಗರಿ ಗರಿ, ಒಳಗಡೆ ಸಾಫ್ಟಾಗಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಸ್ನೇಹಿತರೆ, ನಾವು ಬೆಳಗ್ಗೆ ತಿಂಡಿ ಮಾಡಿದ್ವಿ. ಸಿಕ್ಕಾಪಟ್ಟೆ ಮಳೆ ಇತ್ತು. ಮಳೆಗಂತೂ ಹೊರಗಡೆನೇ ಬರಲಿಲ್ಲ ಅಲ್ಲ. ಅಲ್ಲೇ ತಿಂಡಿ ಏನು ಮಲಗಿವಿ. ಮಧ್ಯಾಹ್ನ ಅಡುಗೆ ಸಹ ಮಾಡಲಿಲ್ಲ. ತಿಂಡಿ ಮಾಡುವಾಗಲೇ ಲೇಟಾಗಿಬಿಟ್ಟಿತ್ತಲ್ಲ, ಅದಕ್ಕಾಗಿ ಏನು ಮಾಡಲಿಲ್ಲ. ಇನ್ನು ರಾತ್ರಿಗೆ ಏನಾದರೂ ಸ್ವಲ್ಪ ಅನ್ನ ಸಾಂಬಾರು ಮಾಡಿಬಿಡ್ತೇವೆ, ಮತ್ತೇನಿಲ್ಲ ನೋಡಿ. ಹೂವು ಕೆಳಗಡೆ ಬಿದ್ದಿದೆ, ನೋಡೇ ಇಲ್ಲ ಇವತ್ತು ನಾವು. ಮಲ್ಲಿಗೆ ಹೂವಿನ ಕಡೆ ಮಳೆ ಇತ್ತಲ್ಲ ಸ್ನೇಹಿತರೆ, ತುಂಬ ಮಳೆಯಲ್ಲಿ ಬರಲೇ ಇಲ್ಲ ನೋಡಿ. ಕೆಳಗೆ ವಾಪಸ್ ಹೂವು ಆಗ್ತಾಯಿದ್ದಾವೆ ನಮ್ಮ ಎಲ್ಲ ಮಲ್ಲಿಗೆ ಗಿಡಗಳಿಗೆ. ಮತ್ತು ರಿಪೀಟ್ ಕಟ್ ಮಾಡಿದ್ದೀವಲ್ಲ ನೋಡಿ. ಅಲ್ಲಿ ಇದ್ರ ಹೂವಾಗಿದೆ, ಬಿಳಿ ಹೂವು, ಅಡಿಕೆದು ಎಷ್ಟು ಚಂದ. ಇಲ್ಲಿ ನೋಡಿ, ಇದು ಬಿಳಿದು ಎಷ್ಟು ಚಂದ ಆಗಿದೆ. ಹೂವು ಎಷ್ಟಾಗಿದೆ ನೋಡಿ, ಫುಲ್ಲು ನಮ್ಮಲ್ಲಿ ಗಿಡ ತುಂಬಿದೆ. ಇದೀಗ ಆಚೆ ಸೈಡು ಈಚೆ ಸೈಡ್ ಅದು ಒಳ್ಳೇದಂತೆ ಇರಬೇಕಂತೆ ಇದು ಹೂವಿನ ಗಿಡ. ಇರಲಿ, ತುಂಬ ಸತಿ ಹೇಳಿದ್ದೀನಿ ಸ್ನೇಹಿತರೆ. ನಾನೀಗ ಹೊರಗಡೆ ಹೋಗ್ತಾ ಇದ್ದೀನಿ, ಅದಕ್ಕೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ದೋಸೆ ರೆಸಿಪಿ ಬರುತ್ತೆ, ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಎಲ್ಲ ಗುಲಾಬಿನ ಗಿಡಗಳು ಸಹ ಕಟ್ ಮಾಡಿದ್ದೀನಿ ಮೊನ್ನೆ. ಈಗ ಫುಲ್ಲು ಮಳೆ, ಇದೆಲ್ಲ ಫುಲ್ಲು ನೀರಿತ್ತು. ಬೆಳಗ್ಗೆ ಸಿಕ್ಕಾಪಟ್ಟೆ ನೀರಿತ್ತು ನೋಡಿ. ಈಗ ಏನಿಲ್ಲ, ಮಧ್ಯಾಹ್ನ ಮೇಲೆ ಮಳೆ ಬಿಟ್ಟಿತ್ತಲ್ಲ, ಏನಿಲ್ಲ. ಮಧ್ಯಾಹ್ನ ಮೇಲೆ ಅಂದರೆ ಈಗ 4 ಗಂಟೆ ಬಿಟ್ಟಿದೆ. ಆಲ್ರೆಡಿ 6 ಗಂಟೆ ಮೇಲೆ ಆಯಿತು ಟೈಮು. ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ.